ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಸಾಧಾರಣವಾಗಿ ನಾವೇ ಬದುಕಿನಲ್ಲಿ ಒಂದು ಚಕ್ರವ್ಯೂಹವನ್ನು ರಚಿಸಿಕೊಂಡ್ರೆ ಆ ಚಕ್ರವ್ಯೂಹದ ಒಳಗೆ ನಾವೇ ಬಂದಿಯಾದರೆ, ಇದನ್ನು ಯಾಕೆ ಹೇಳ್ತಿದ್ದೀನಿ ಗೊತ್ತಾ? ಅದನ್ನು ನಿಮಗೆ ಹೇಳ್ತೀನಿ. ಪ್ರಾಯಶಃ ತಾವು ಗಮನಿಸಿರ್ಬೋದು, ಈ ದೇಶದ ಸಾಮಾಜಿಕ ಬದುಕಿನಲ್ಲಿ ಮತ್ತು ರಾಜಕಾರಣದಲ್ಲಿ ಜಂತರ್ ಮಂತರ್ನಲ್ಲಿ ನಡೆದಂತಹ ಜಂಜಿ ಪ್ರತಿಭಟನೆ ಇದೆಯಲ್ಲ, ಅದು ಇಡೀ ಪರಿಸ್ಥಿತಿಯನ್ನು ಬದಲಾಯಿಸಿದ ಬಗೆ ಒಂದು ಕಡೆ ಆದರೆ, ಮಹಾನ್ ಪ್ರಬಲ ನಾಯಕರು ಅನ್ನಿಸಿಕೊಂಡವರು ಅವರು ದುರ್ಬಲ ನಾಯಕರಾಗಿ ಗೋಚರಿಸತೊಡಗಿತ್ತು. ಒಂದು ಚಳವಳಿ ಅದನ್ನೇ ಮಾಡ್ಬೋದು. ನಾನು ಯಾರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ತಮಗೆ ಅರ್ಥ ಆಗಿರಬಹುದು. ಪ್ರಧಾನಿ ನರೇಂದ್ರ ಮೋದಿಯವರ ಬಗ್ಗೆ. ಈ ಒಂದು ವಿದ್ಯಾರ್ಥಿ ಚಳವಳಿ ಅವರನ್ನು ಒಂದು ರೀತಿಯಲ್ಲಿ ಬೆತ್ತಲೆಗೊಳಿಸಿದೆ. ಅದರ ಜೊತೆಗೆ ಅವರೇ ರಚಿಸಿಕೊಂಡಂತಹ ಚಕ್ರವ್ಯೂಹದಲ್ಲಿ ಅವರು ಸಿಲುಕಿಕೊಂಡಿದ್ದಾರೆ. ಹೇಗೆ ಅಂತ ಹೇಳ್ತೀನಿ. ಸಂಸತ್ ಅಧಿವೇಶನ ಪ್ರಾರಂಭ ಆದ ಮೇಲೆ ರಾಜ್ಯಸಭೆ ಮತ್ತು ಲೋಕಸಭೆ ಎರಡರಲ್ಲೂ ಕೂಡ ಮೋದಿಯವರಾಗಲಿ ಅಮಿತ್ ಶಾ ಅವರಾಗಲಿ ಬರಲಿಲ್ಲ. ಆದರೆ ಹಿರಿಯ ಸಚಿವರಲ್ಲಿ ಯಾರೂ ಕೂಡ ಇವರಿಬ್ಬರನ್ನ ಡಿಫೆಂಡೇ ಮಾಡಿಲ್ಲ. ಇದು ಎಂತಹ ಸ್ಥಿತಿ ಅಂತ ಅಂದರೆ, ಈ ಪರಿಸ್ಥಿತಿಯ ನಿರ್ಮಾಣಕ್ಕೆ ಕಾರಣ ಮೋದಿಯವರೇ. ಅದು ಹೇಗೆ ಅಂತ ಹೇಳ್ತೀನಿ. ಒಂದು, ಈ ವಿಚಾರ ಪ್ರಸ್ತಾಪ ಆದ ತಕ್ಷಣ ಸದನದಲ್ಲಿ ಮಾತನಾಡ್ತಾ ಇದ್ದವರು ಕಿರಣ್ ರಿಜಿಜು ಅವರು. ಹಾಗಿಬಿಟ್ರೆ ಒಂದೆರಡು ಜನ. ಯಾರ್ಯಾರು ಮಾತಾಡ್ತಾ ಇಲ್ಲ, ದಟ್ ಇಸ್ ಕ್ಲಾಸಿಕ್. ಒಂದು, ರಾಜನಾಥ್ ಸಿಂಗ್ ಅವರು ಮೌನದ ಮೊರೆ ಹೋಗಿದ್ದಾರೆ. ಈಗ ಹಿ ಈಸ್ ನಾಟ್ ಸ್ಪೀಕಿಂಗ್, ಸದನದಲ್ಲಿ ಮಾತಾಡ್ತಾ ಇಲ್ಲ. ನಂಬರ್ 1, ಜೈಶಂಕರ್ ಅವರಿಗೆ ಎಷ್ಟರ ಮಟ್ಟಿಗೆ ಸ್ವಾತಂತ್ರ್ಯ ಇದೆಯೋ ಗೊತ್ತಿಲ್ಲ, ವಿದೇಶಾಂಗ ನೀತಿಯಲ್ಲಿ ಅವರು ಹೇಳದಂತೆ ಆಗುತ್ತೋ, ಅದರ ಮಾಡೋರು ಯಾರೋ PM ಏನೋ ಗೊತ್ತಿಲ್ಲ, ಅವರು ಮೌನ. ಇನ್ನು ನಿರ್ಮಲಾ ಸೀತಾರಾಮನ್ ನೋ, ಪಿಯೂಷ್ ಗೋಯಲ್ ನೋ. ಸೊ ಈ ಪಟ್ಟಿಯನ್ನು ನೀವು ನೋಡ್ತಾ ಹೋದರೆ ಶಿವರಾಜ್ ಸಿಂಗ್ ಚೌಹಾಣ್ ಮಾತಾಡ್ತಾ ಇಲ್ಲ. ಅದು ಹೋಗಲಿ, ನಮ್ಮವರೇ ಆದಂಥ ಕುಮಾರಸ್ವಾಮಿಯವರು ಕೂಡ ಸಂಸತ್ತಿನಲ್ಲಿ ಮಾತಾಡಿದ್ದನ್ನು ಈ ವಿಚಾರದಲ್ಲಿ ನಾನು ನೋಡಿಲ್ಲ. ಯಾರೂ ಕೂಡ ಮೋದಿಯವರ ಬೆಂಬಲಕ್ಕೆ ನಿಂತಿಲ್ಲ ಅನ್ನೋದು, ಇದನ್ನು ಸೋಜಿಗ ಅನ್ನೋಣವೆ, ಅಚ್ಚರಿ ಅನ್ನೋಣವೆ. ಒಂದು ರೀತಿಯಲ್ಲಿ ಮೋದಿಯವರು ಒಬ್ಬಂಟಿ ಆದ್ರ ಈ ಪ್ರಶ್ನೆ ಈಗ ಮೂಡ್ತಾ ಇದೆ. ಇದು ನನ್ನ ಬಗ್ಗೆ ಹೇಳ್ತಾ ಇರೋದು ಅಲ್ಲ, ಬಹುತೇಕ ರಾಜಕೀಯ ವಿಶ್ಲೇಷಕರು, ತಜ್ಞರುಗಳು ಎಲ್ಲರೂ ಮಾತನಾಡ್ತಾ ಇದ್ದಾರೆ. ಭಾರತ ಗೋಧಿ ಮೀಡಿಯಾ ಮಾತಾಡಲ್ಲ ಅದ್ರ ಬಗ್ಗೆ. ಸೊ ಇದನ್ನು ಹಾಗಿದ್ದರೆ ಇಂಥ ಸ್ಥಿತಿ ಯಾಕೆ ಬಂತು? ಒಂದು, 2014ರಲ್ಲಿ ಅಧಿಕಾರಕ್ಕೆ ಬಂದಂಥ ಮೋದಿಜಿ ಅವರು ಇಡೀ ಭಾರತೀಯ ರಾಜಕಾರಣದಲ್ಲಿ ಒಂದು ಹೊಸ ಹೆಜ್ಜೆಗಳನ್ನು ಇಡೋದಕ್ಕೆ ಪ್ರಾರಂಭ ಮಾಡಿದ್ದವರು. ಅದೇನು ಗೊತ್ತಾ? ಅವರು ಯಾವುದೇ ರಾಜಕಾರಣಿಯನ್ನು ನಂಬಲೇ ಇಲ್ಲ. ಎಲ್ಲವನ್ನೂ ಕೂಡ PMO ನಿರ್ಧರಿಸ್ತಾ ಇತ್ತು. ಪ್ರೈಮ್ ಮಿನಿಸ್ಟರ್ ಆಫೀಸ್ ಇದು ಎಷ್ಟು ಪವರ್ಫುಲ್ ಆಗಿತ್ತು ಅಂತಂದರೆ, ಉಳಿದ ಸಚಿವರುಗಳ ಮೇಲೆ ಕೂಡ ಈ PMO ನಿಯಂತ್ರಣ ಇತ್ತು. ಯಾರೂ ಕೂಡ PMO ಅಥವಾ ಪ್ರೈಮ್ ಮಿನಿಸ್ಟರ್ ಆಫೀಸಿನ ಸೂಚನೆಯನ್ನು ಮೀರಿ ನಡೆಯುವಂತೆಯೇ ಇರಲಿಲ್ಲ. ಸಾವಕಾಶವಾಗಿ ಮೋದಿಯವರನ್ನು ಪ್ರಬಲ ನಾಯಕರನ್ನಾಗಿ ಮಾಡುವುದಕ್ಕಾಗಿ ಉಳಿದ ಅವರ ಜೊತೆ ಇರುವಂಥವ್ರಿದಾರಲ್ಲ, ಅವ್ರನ್ನ ದುರ್ಬಲಗೊಳಿಸ್ತಾ ಹೋದರು. ಅಪಾಯ ಬರೋದಲ್ಲೇನೆ. ಒಬ್ಬ ನಾಯಕ ಯಾವಾಗ ಪ್ರಬಲನಾಗ್ತಾನೆ, ಸರ್ವಾಧಿಕಾರಿ ರೀತಿ ಬೆಳೀತಾನೆ, ಆಗ ಅವನ ಸುತ್ತಮುತ್ತ ಇರುವವರು ದುರ್ಬಲ ಆಗ್ತಾರೆ, ಹಾಗೆಯೇ ದೇಶವು ದುರ್ಬಲರಾಗ್ತದೆ. ಇಲ್ಲಿ ಆದದ್ದು ಅದೇ. ಸಂಪೂರ್ಣ PMO ನಿಯಂತ್ರಣ, ಅದರ ಜೊತೆಗೆ ಭಯಗ್ರಸ್ತವಾದ ರಾಜಕೀಯ ಪರಿಸ್ಥಿತಿ. ಯಾರೂ ಮಾತನಾಡುವಂತೆ ಇರಲಿಲ್ಲ. ಬಹಳ ಸಂದರ್ಭದಲ್ಲಿ
ಸೊ ನನಗೆ ನೆನಪಾಗೋದು, ಈಗ ದಿವಂಗತರಾಗಿರುವ ಅನಂತಕುಮಾರ್ ಒಮ್ಮೆ ನನ್ನ ಹತ್ರ ಹೇಳಿದರು. ಅವರು ಒಂದು ದಿನ ಬೆಂಗಳೂರಿನ ಮನೆಯಲ್ಲಿದ್ದರಂತೆ. ಆಗ PMOಯಿಂದ ಫೋನ್ ಬಂತಂತೆ. ಆ ಫೋನ್ ಬಂದಾಗ, ಏನು ನಿಮ್ಮ ಮನೆಯಲ್ಲಿ ಅಡುಗೆ ಇಂಥ ಅಡುಗೆ ಮಾಡಿದ್ದೀರಾ ಅಂತ ಯಾರೋ ಸೆಕ್ರೆಟರಿ ಕೇಳಿದಾರಂತೆ. ಇಟ್ ವಾಸ್ ಶಾಕಿಂಗ್ ಟು ಹಿಮ್. ನನ್ನ ಮನೆಯಲ್ಲಿ ಏನು ಅಡುಗೆ ಮಾಡ್ತಾರೆ ಅನ್ನೋದು ಮಾಹಿತಿ ಕೂಡ PMO ಬೇಹುಗಾರಿಕೆ ಮಾಡುತ್ತೆ ಅಂದರೆ ಇದೇನು ಅಂತ. ಹಾಗೆಯೇ ಇನ್ನೊಬ್ಬರು ಸಚಿವರುಗಳು, ಅದು ಅನಂತಕುಮಾರ್ ನನಗೆ ಹೇಳಿದ್ದು, ಅವರು ಎಲ್ಲೋ ವಿದೇಶ ಪ್ರವಾಸಕ್ಕೆ ಹೊರಟಿದ್ದರಂತೆ. ಆಗ ಅವರು ಜೀನ್ಸ್ ಹಾಕೊಂಡಿದ್ರು ಅಂತ ಆಯಿತು. ತಕ್ಷಣ PMOದಿಂದ ಫೋನ್ ಬಂತಂತೆ, ನೀವು ಭಾರತೀಯ ಉಡುಪನ್ನು ಧರಿಸಿ ಹೋಗಬೇಕು, ಜೀನ್ಸ್ ಹಾಕ್ಕೊಂಡು ಹೋಗ್ಬೇಡಿ ಅಂತ. ಅಂದರೆ ಆ ರೀತಿಯ ನಿಯಂತ್ರಣ ಇತ್ತಲ್ಲ, ಆ ನಿಯಂತ್ರಣವನ್ನು PMO ಇಟ್ಕೊಂಡಿತ್ತು ಅಂತ. ಈ ನಿಯಂತ್ರಣದಿಂದಾಗಿ ಬಹುತೇಕ ಸಚಿವರುಗಳು ದುರ್ಬಲರಾಗ್ತಾ ಆಗ್ತಾ ಆಗ್ತಾ ಅವರು ಏನೂ ಇಲ್ಲದ ಒಂದು ಸ್ಥಿತಿಯನ್ನು ತಲುಪಿದ್ದು ನೀವು ನೋಡಿರ್ಬೋದು. ಈ ದೇಶದಲ್ಲಿ 2014 ನಂತರ ಏನೇ ಒಳ್ಳೆಯದಾದರೂ ಅದರ ಕೀರ್ತಿ ಮೋದಿಯವರಿಗೆ ಕಟ್ಟಲಾಗ್ತಾ ಇತ್ತು. ಉಳಿದ ಎಲ್ಲ ಸಚಿವರುಗಳು ಕೂಡ ಏನೋ ಪ್ರಯೋಜನಕ್ಕಿಲ್ಲದ 3ನೇ ದರ್ಜೆಯ ರಾಜಕಾರಣಿಗಳ ಹಾಗೆ ಕಾಣ್ತಾ ಇದ್ರು. ಏನೋ ಒಂದು ರೈಲ್ ಉದ್ಘಾಟನೆಯಿಂದ ಹಿಡಿದು ಎಂಥ ಉದ್ಘಾಟನೆ ಆದರೂ ಮೋದಿ ಉದ್ಘಾಟನೆ. ಮತ್ತು ಅದು ಈ ಟ್ರಾನ್ಸ್ಫಾರ್ಮೇಷನ್ ಹೇಗಾಗಿತ್ತು BJPಯಲ್ಲಿ ಅಂದರೆ, BJP ಸರ್ಕಾರದಿಂದ ಮೋದಿ ಸರ್ಕಾರವಾಗಿ ಬದಲಾದದ್ದು ಅಂತ. ಈ ಟ್ರಾನ್ಸ್ಫಾರ್ಮೇಷನ್ ಏನಿದೆ, ಇದು ಪಕ್ಷ ದೇಶ ಎಲ್ಲವುದಕ್ಕಿಂತ ಮೋದಿ ದೊಡ್ಡವರು ಅನ್ನುವುದು, ಉಳಿದವರೆಲ್ಲ ಏನಕ್ಕೂ ಪ್ರಯೋಜನ ಇಲ್ಲದವರು ಅನ್ನುವ ವಾತಾವರಣವನ್ನು ಸೃಷ್ಟಿಸಿಬಿಟ್ಟಿತ್ತು. ಮೋದಿ ಸರ್ಕಾರ BJP ಹೆಸರು ಮರೆತು ಹೋಗುವ ರೀತಿ ಮೋದಿ ಸರ್ಕಾರ ಅಂತ ಆದದ್ದು. ಹಾಗೆಯೇ ಈ ಕೇಂದ್ರಿತವಾದಂತಹ ಇದಿದೆಯಲ್ಲ, ರಾಜಕಾರಣ ಇದೆಯಲ್ಲ, ಅದರಲ್ಲಿ ಇನ್ನೊಂದಾಗುತ್ತೆ ಸಾಧಾರಣವಾಗಿ ಆಗೋದು. ಒಬ್ಬ ನಾಯಕ ಅವರು ಸರ್ವಾಧಿಕಾರಿಯಾಗಿ ಬೆಳೀತಾ ಹೋದಂಥ ಸಂದರ್ಭದಲ್ಲಿ ಮತ್ತು ತನ್ನ ಬಗ್ಗೆ ತನಗೇ ಅಪನಂಬಿಕೆ ಇರುವಂಥ ಸಂದರ್ಭದಲ್ಲಿ ಆತ ಆದಷ್ಟು ದಡ್ಡರನ್ನು ಮೂರ್ಖರನ್ನು ಸುತ್ತಮುತ್ತಲು ಇಟ್ಕೋತಾರೆ ಅಂತ. ಬುದ್ಧಿವಂತರ ಬಗ್ಗೆ ಅವ್ರಿಗೆ ವಿಚಿತ್ರವಾದ ಭಯ ಇರುತ್ತೆ. ಸಾಕ್ಷರರ ಬಗ್ಗೆ ಒಂದು ರೀತಿ ವಿಚಿತ್ರವಾದ ಈರ್ಷ್ಯೆ, ಮತ್ಸರ ಮತ್ತು ಭಯ ಇರುತ್ತೆ. ಆದ್ದರಿಂದ ಮೋದಿಜಿ ಪ್ರಬಲ ನಾಯಕರಾಗಿ ಹೊರಹೊಮ್ಮುವುದಕ್ಕಾಗಿ ಕೆಲಸಕ್ಕೆ ಬಾರದವರನ್ನೇ ತಮ್ಮ ಸಂಪುಟದಲ್ಲಿ ತೆಗೆದುಕೊಂಡಿದ್ದು. ಯಾರ್ಯಾರು ಸಂಘ ಪರಿವಾರದಿಂದ ಬಂದು ಭಾಷಣ ಹೊಡೆದ್ಬಿಟ್ಟು ಹೋಗ್ತಾರಲ್ವ, ಅಂಥವ್ರನ್ನ ತೆಗೆದುಕೊಂಡು ಬಂದಿತ್ತು. ಹೀಗೆ ಸಂಪೂರ್ಣ ಸಂಪುಟ ಏನಿದೆ ಅದು ಸಾಕ್ಷರರಾದರೆ ಬರೀ ಡಿಗ್ರಿ ಮಾತ್ರ ಅಲ್ಲ, ಸಾಕ್ಷರತೆ ಇಲ್ಲದ ಸಂಘ ಪರಿವಾರದ ಅಜೆಂಡಾಗಳನ್ನು ಅನುಷ್ಠಾನ ಮಾಡುವಷ್ಟು ಬುದ್ಧಿವಂತಿಕೆಯನ್ನು ಹೊಂದಿದವರು ಸಂಪುಟವನ್ನು ಸೇರಿಸಿಕೊಂಡರು. ಹಾಗೆ ಪ್ರತಿ ಹಂತದಲ್ಲೂ ಕೂಡ ಮೋದಿಜಿಯವರ ಗುಣಗಾನ ನಡೀತಾ ಇತ್ತು. ಕ್ರೈಸಿಸ್ ಬಂದಿರಲಿಲ್ಲ. ಯಾವತ್ತೂ ಗೊತ್ತಾ, ನೀವು ನಮ್ಮ ವೈಯಕ್ತಿಕ ಬದುಕಿನಲ್ಲಾಗಲಿ ರಾಜಕಾರಣದಾಗಲಾಗಲಿ ಕ್ರೈಸಿಸ್ ಬಂದಾಗಲೇ ಅದೊಂದು ಆ್ಯಸಿಡ್ ಟೆಸ್ಟ್ ಅಂತಾರೆ ನೋಡಿ, ಅದು ನಡೆಯುತ್ತೆ. ಕ್ರೈಸಿಸ್ ಇಲ್ಲದೆ ನಡೆಯಲ್ಲ. ಮೋದಿಜಿ ಅವರ ಇಡೀ ವ್ಯಕ್ತಿತ್ವವನ್ನು ಆ ರೀತಿ ಬೆಳೆಸಿ ತೆಗೆದುಕೊಂಡು ಹೋಗಲಾಗಿತ್ತು. ಈ ಜಂಜಿ ಇದೆಯಲ್ಲ, ಅದು ಕ್ರೈಸಿಸನ್ನು ಸೃಷ್ಟಿ ಮಾಡಿತು. ಸೊ ಈ ಅವಧಿಯಲ್ಲಿ ಆದದ್ದೇನು ಅಂದರೆ, ಮೋದಿಜಿ ಸಂಪೂರ್ಣವಾಗಿ ಡಿಪೆಂಡ್ ಆಗಿದ್ದು ಅಮಿತ್ ಶಾ ಅವ್ರ ಮೇಲೆ. ಇಬ್ಬರೂ ಗುಜರಾತಿಗಳು ಡಿಪೆಂಡ್ ಆಗಿಬಿಟ್ಟು ಇನ್ನೂ ಕೆಲವು ಗುಜರಾತಿಗಳನ್ನು ಬೆಳೆಸ್ತಾ ರಾಜಕಾರಣ ಮಾಡ್ತಾಯಿದ್ರು. ಆದರೆ ಈ ಬಾರಿ ಆದದ್ದೇನು ಗೊತ್ತಾ, ಅಮಿತ್ ಶಾ ಅವರೇ ಕ್ರೈಸಿಸ್ಸಿಗೆ ಸಿಕ್ಕಾಕೊಂಡಿತ್ತು. ಸೊ ಇದು ಯಾವ ಸ್ಥಿತಿಯನ್ನು ನಿರ್ಮಿಸ್ಬಿಡ್ತು ಅಂದರೆ, ಮೋದಿಜಿಯವರ ಇಮೇಜು ಕುಸಿಯೋದಕ್ಕೆ ಪ್ರಾರಂಭ ಆಗಿದ್ದು ರಾಮ ಮಂದಿರದ ಚಂದಾ ಚೋರಿಯಿಂದಲೋ ಇನ್ನೊಂದು ಚೋರಿ ವ್ಯವಹಾರದಿಂದ. ಅದನ್ನು ಅವ್ರನ್ನ ಡಿಪೆಂಡ್ ಮಾಡಬೇಕಾದಂಥ ಸನ್ಮಾನ್ಯ ಅಮಿತ್ ಶಾ ಅವರು ಸಿಕ್ಕಾಕೊಂಡಿದ್ದು ಯಾವುದರಲ್ಲಿ, ದೆಹಲಿಯಲ್ಲಿ ನಡೆದಂತಹ ಜಂತರ್ ಮಂತರಲ್ಲಿ ನಡೆದಂತಹ ಲಾಠಿ ಚಾರ್ಜು, ಅಶ್ರವಾಯು, ಇಡೀ ಅವರು ಪಜಿತಿ ಸಿಕ್ಕಾಕೊಬಿಟ್ರು. ಮೋದಿಯವರ ರಕ್ಷಣೆಗೆ ಅವರು ಬರೆದಿರುವ ವಾತಾವರಣ ಸೃಷ್ಟಿಯಾಗೋಯ್ತು. ಮೋದಿ ದುರ್ಬಲರಾದ, ಅವ್ರು ನಂಬಿದ್ದು ಅಮಿತ್ ಶಾ ಅವರನ್ನು ಮಾತ್ರ, ಇನ್ನು ಯಾರನ್ನೂ ನಂಬಿರಲಿಲ್ಲ. ಅದು ಬಿಟ್ಟರೆ PMO ಆಗಿತ್ತು. PMO ಸಮಸ್ಯೆ ಏನು ಅಂದರೆ, ಅವರು
ಅವರಿಗೆ ರಾಜಕೀಯ ಪಟ್ಟುಗಳಿರಲಿಲ್ಲ. ಈ IAS IPSನವ್ರು ಕೆಲಸ ಮಾಡಿದಾಗ ಅವರು ಭಾಳ ಒಂಥರ ಯಾವ ರೀತಿ ಮಾಡ್ತಾರೆ ಅಂದರೆ ಭಾಷಣ ಹಿಂಗೆ ಮಾಡಿ ಅಂತ ಇಮೇಜ್ ಬಿಲ್ಡಿಂಗ್ ಕೆಲಸ ಮಾಡ್ತಾರೆ. ಆದರೆ ನಿಜವಾದ ರಾಜಕಾರಣವನ್ನು ಅವ್ರಿಗೆ ಹ್ಯಾಂಡಲ್ ಮಾಡೋಕ್ಕೆ ಬರಲ್ಲ. ಮೋದಿ ನಿಜವಾದ ರಾಜಕಾರಣಿಗಳನ್ನು ತಮ್ಮ ಸುತ್ತಮುತ್ತ ಇಟ್ಕೊಳ್ಳೇ ಇಲ್ಲ. ಆದ್ದರಿಂದ ಆದದ್ದು ಅಂದರೆ ಹಿ ಫೇಲ್ಡ್ ಇನ್ ಎ ಕ್ರೈಸಿಸ್ ಮ್ಯಾನೇಜ್ಮೆಂಟ್. ಯಾವ ಸ್ಥಿತಿಗೆ ತಲುಪಿಬಿಟ್ರು ಅವರು ಅಂತ ಅಂದರೆ, ಅಮಿತ್ ಶಾ ನಾಪತ್ತೆ ಆಗ್ಬಿಟ್ರು. ಅವರು ಯಾರನ್ನೂ ಎದುರಿಸೋಕ್ಕೆ ಸಾಧ್ಯ ಆಗದೆ ಅವರು ಯೋಚನೆ ಮಾಡಿದ್ದು, ಈಗ ನಾಳೆ ಮೋಸ್ಟ್ ಪ್ರಾಬಬ್ಲಿ ಅವರು ಪಾರ್ಲಿಮೆಂಟ್ನಲ್ಲಿ ಇದೆ ದೆಹಲಿ ಈ ಒಂದು ವಿದ್ಯಾರ್ಥಿಗಳ ಮೇಲಿನ ದೌರ್ಜನ್ಯ ಸಂಬಂಧಪಟ್ಟಾಗ ಉತ್ತರ ಕೊಡಬಹುದು. ಆದರೆ ಅವರು ಕಾಯ್ತಾ ಹೋದರು. ಸಂಸತ್ತಿನಿಂದ ನಾಪತ್ತೆ ಆಗಿಬಿಟ್ಟು ಇದೆಲ್ಲ ಮರೆಯಾಗುತ್ತೆ, ವಿದ್ಯಾರ್ಥಿಗಳ ಚಳವಳಿ ಎಲ್ಲ ಹೊರಟೋಗ್ಬಿಡುತ್ತೆ, ಆಗ ನಾನು ಸೇಫಾಗಿ ಉತ್ತರ ಕೊಡ್ಬೋದು ಅನ್ನೋ ಸ್ಥಿತಿಗೆ ಬಂದುಬಿಟ್ಟು ಅವರು ಮೋದಿಯವರ ಬಗ್ಗೆ ಆಲೋಚನೆ ಮಾಡದಾರದ ಸ್ಥಿತಿ ನಿರ್ಮಾಣ ಆಗೋಯ್ತು. ಮೋದಿ ಒಂದು ರೀತಿಯಲ್ಲಿ ಒಬ್ಬಂಟಿ ಆದರು. ಆಗ ಅವರ ಬಗ್ಗೆ ಇರುವಂತಹ ಯಾರೂ ಅವ್ರ ರಕ್ಷಣೆಗೆ ನಿಂತೇ ಇಲ್ಲ ಪಾರ್ಲಿಮೆಂಟ್ನಲ್ಲಿ. ಕಿರಣ್ ರಿಜಿಜು ಬಿಟ್ಟರೆ ತಾವು ಅದನ್ನು ಸೊ ನಿಮಗೆ ಹೇಳ್ತಾ ಇದ್ದೆ ನಾನು, ಕಿರಣ್ ರಿಜಿಜು ಬಿಟ್ಟರೆ ಪಾರ್ಲಿಮೆಂಟ್ ಒಳಗಡೆ ಯಾರೂ ಕೂಡ ಮೋದಿಜಿಯವರನ್ನು ಪ್ರಬಲವಾಗಿ ಸಮರ್ಥಿಸುವಂತಹ ಕೆಲಸಕ್ಕೆ ಕೈ ಹಾಕಲೇ ಇಲ್ಲ. ರಾಜನಾಥ್ ಸಿಂಗ್ ಅವರ ಮೌನ BJPಯ ಒಳಗಡೆ ಕೂಡ ಒಂದು ಬಹುದೊಡ್ಡ ಪ್ರಶ್ನೆಯಾಗಿ ಕಾಣ್ತಾ ಇದೆ. ವಾಯ್ ಯಾಕೆಂದರೆ ಅವ್ರಿಗೆ ಹೇಗಿತ್ತು ಅಂತ ಅಂದರೆ, ಅವರು 2015ರಲ್ಲಿ ಒಂದು ಮಾತನ್ನು ಹೇಳಿದರು. ರಾಜನಾಥ್ ಸಿಂಗ್ ಅವರು ಯಾವುದೇ ಸಚಿವರ ರಾಜೀನಾಮೆ ಇದೆಯಲ್ಲ, ಹಾಗೆ ಒತ್ತಾಯ ಮಾಡಿದ ತಕ್ಷಣ ರಾಜೀನಾಮೆ ಕೊಡೋದಕ್ಕೆ ನಾವು UPA ಅಲ್ಲ ಅಂತ ಹೇಳಿದರು. ಅವರ ಆ ಗರ್ವ ಇತ್ತಲ್ಲ, ಅಹಂಕಾರ ಇತ್ತಲ್ಲ, ಅದು ಕುಸಿದು ಹೋಗ್ಬಿಟ್ಟಿತ್ತು. ಹಾಗಾಗಿ ಅವರು ಈ ಸದನದಲ್ಲಿ ಮಾತಾಡಲೇ ಇಲ್ಲ. ಇನ್ನು ರಾಜನಾಥ್ ಸಿಂಗ್ ಅವ್ರನ್ನ ಬಿಟ್ಟರೆ ನಿತಿನ್ ಗಡ್ಕರಿ ಅವರು E20ಲೆಲ್ಲ ಸಿಕ್ಕಾಕ್ಕೊಬಿಟ್ಟು ಎಥನಾಲ್ ಅಂದ್ಕೊಂಡು ಅವರು ತಲೆ ಕೆಟ್ಬಿಟ್ಟು ಎಲ್ಲ ಕಡೆ ಉಜ್ಜೋದಕ್ಕೆ ಶುರು ಮಾಡಿಬಿಟ್ಟು ಈ ಲಾಸ್ಟ್ ಅವರು ಮಾತನಾಡುವ ಸ್ಥಿತಿಯಲ್ಲಿರಲಿಲ್ಲ. ಪಿಯೂಷ್ ಗೋಯಲ್ ಅವರು ಮಾತಾಡ್ತಾ ಇಲ್ಲ. ಈರುಳ್ಳಿ ನಿರ್ಮಲಕ್ಕ ಅವರು ಮಾತನಾಡ್ತಾ ಇಲ್ಲ. ಜೈಶಂಕರ್ ಅವರಿಗೆ ಒಂದು ರೀತಿ ನೀರಿನಿಂದ ಹೊರಬಿದ್ದ ಮೀನಿನ ಹಾಗೆ ಅವರು ಆಗಿ ಹೋದದ್ದು, ಅವರು ಮಾತಾಡ್ತಾ ಇಲ್ಲ. ಇಡೀ ಸದನದಲ್ಲಿ ಯಾರೋ ಕೆಲವರು ಎದ್ದು ನಿಂತು ಕೂಗಾಡೋದು ಬಿಟ್ಟರೆ ಗಂಭೀರವಾಗಿ ಮೋದಿಯವರನ್ನು ಸಮರ್ಥಿಸಿಕೊಳ್ಳುವ ಒಬ್ಬರೊಬ್ಬರು ಸಚಿವರು ಇಲ್ಲ. ಎದ್ದು ನಿಂತು ಕೂಗಾಡು, ಕಾಂಗ್ರೆಸ್ಸು, ರಾಹುಲ್ ಗಾಂಧಿ ನೀವು ಹೋಗಲೇ ಇಲ್ಲೇ ಪಪ್ಪು, ಈ ರೀತಿ ಅತಿ ಕ್ಷುಲ್ಲಕ ರೀತಿ ಮಾತನಾಡುವ ಈ ನೆಲಮಟ್ಟದ ಇವರಿರ್ತಾರಲ್ಲ ನಮ್ಮ ಈ ವಾಟ್ಸಪ್ ಯೂನಿವರ್ಸಿಟಿಯ ಕಾರ್ಯಕರ್ತರ ರೀತಿ ಕೂಗಾಡುವ MP ಗಳು ಕೆಲವು ಸಚಿವರುಗಳಿದ್ದರು. ಸೀರಿಯಸ್ ಆಗಿರುವವರು ಎಲ್ಲರೂ ಕೂಡ ಕೈ ಬಿಟ್ಟು ಆಗಿ ಹೋಗಿತ್ತು. ಈಗ ಅಂತಹ ಸ್ಥಿತಿ ಇದೆ ಅಂತ ಮೋದಿ, ಅದನ್ನೇ ನಾನು ಹೇಳೋದು, ಮೋದಿಯವರು ಒಂದು ಚಕ್ರವ್ಯೂಹವನ್ನು ಸೃಷ್ಟಿಸಿಕೊಂಡಿದ್ದರು. ಅವರದೇ ಆದ ಚಕ್ರವ್ಯೂಹ. ಅದು ಒಂದು ಗೋಡೆ ಇತ್ತು, ಸುತ್ತಮುತ್ತಲೂ ಒಂದು ಗೋಡೆ ಇತ್ತು. ಆ ಗೋಡೆ ಏನಿದೆ, ಆ ಗೋಡೆಯ ಒಳಗಡೆ ಇರ್ತಿರುವ ಮೋದಿ ಬೇರೆಯವರನ್ನು ಸಮಾನವಾಗಿ ನೋಡಲೇ ಇಲ್ಲ. ಕೇವಲ ಆಫೀಸರ್ಸ್ಗಳನ್ನ, ಅಧಿಕಾರಿಗಳನ್ನ ಇಟ್ಕೊಂಡು ರಾಜಕಾರಣ ಮಾಡ್ತಾ ಹೋದರು. ರಾಜಕಾರಣಿಗಳು ಯಾವಾಗಲೂ ಅವ್ರು ಬಹಳ ಕ್ರಿಕೆಟ್ ಆಗಿರ್ತಾರೆ ಅಂತ. ಒಬ್ಬ ರಾಜಕಾರಣಿ ಅಂದರೆ ಏನು ಅಂದರೆ ಅವ್ರಿಗೆ ಯಾವ ಸಮಯಕ್ಕೆ ಹ್ಯಾಂಗೆ ರಿಯಾಕ್ಟ್ ಮಾಡ್ತಾನೆ ಅಂತ, ಅಲ್ಲಿ ವ್ಯಾಲ್ಯೂ ಮೌಲ್ಯ ಇನ್ನೊಂದಿಲ್ಲ. ಆದ್ದರಿಂದ ಈ ಮೋದಿ ಭಜನೆ ಮಾಡುತ್ತಿದ್ದಂಥ ಸಚಿವರು ಎಲ್ಲ ಈ ಕ್ರೈಸಿಸ್ನಲ್ಲಿ ಭಜನೆ ಮಾಡುವುದನ್ನು ನಿಲ್ಲಿಸಿ ಸುಮ್ಮನೆ ಆ ಚಂದ ನೋಡೋದು ಅಂತಾರೆ ನಮ್ಮಲ್ಲಿ, ಆ ಚಂದ ನೋಡುವ ಸ್ಥಿತಿಗೆ ತಲುಪಿಬಿಟ್ರು. ಸೊ ಮೋದಿ ತಾವೇ ಸೃಷ್ಟಿಸಿದ್ದಿದೆಯಲ್ಲ 2014ರಿಂದ, ಅವರ ಸೃಷ್ಟಿಯೇ ಅವರಿಗೆ ಮುಳುವಾಗ ತೊಡಗಿದ್ದು ಅಂತ ಆ ಸ್ಥಿತಿ ನಿರ್ಮಾಣ ಆಗಿದೆ. ಈಗ ಮುಂದೇನಾಗುತ್ತೋ ಗೊತ್ತಿಲ್ಲ. ಸೊ ಹೇಗೆ ಎದುರಿಸ್ತಾರೆ, ಮತ್ತು ಇಂಥ ಈ ಜಂಜಿ ಅಂತ ಚಳುವಳಿಗಳಿದೆಯಲ್ಲ, ಅದು ನಿಮ್ಮನ್ನು ಭಯದಿಂದ ಹೊರಗಡೆ ತರ್ತದೆ. ಚಳುವಳಿಗಳೇ ಹಾಗೆ ನಮ್ಮನ್ನು ಭಯದಿಂದ ಹೊರಗಡೆ ತರ್ತವೆ. ನಾನು ಹಲವು ಚಳುವಳಿಗಳ ಜೊತೆ ಸಂಪರ್ಕ ಇಟ್ಟುಕೊಂಡವನಾಗಿ ಹೇಳೋದು. ಅದು ಕನ್ನಡ ಚಳುವಳಿ ಜೊತೆಗೆ ರೈತ ಚಳುವಳಿ, ದಲಿತ ಚಳುವಳಿ, ಅದು ಒಂದು ಸಾಮೂಹಿಕವಾದ ಒಂದು ಶಕ್ತಿಯನ್ನು ಕೊಡ್ತಾ ಹೋಗುತ್ತೆ ಚಳುವಳಿ. ಆ ಸಾಮೂಹಿಕ ಶಕ್ತಿ ಇರುತ್ತಲ್ಲ, ಅದು ಅದ್ಭುತವಾದದ್ದು. ಆ ಚಳಿ ನಿಮ್ಮನ್ನು ಭಯರಹಿತರನ್ನಾಗಿ ಮಾಡಿ ಯು ವಿಲ್ ಬಿ ರೆಡಿ ಫಾರ್ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್. ಸೊ ಇಲ್ಲಾದದ್ದು ಹಾಗೇನೆ. ಈ ಜಂಜಿ ಚಳವಳಿ ಇನ್ಯಾವ ರೂಪ ಪಡೆಯುತ್ತೋ ಗೊತ್ತಿಲ್ಲ.
ಸೊ ಮೋದಿ ಇನ್ನಷ್ಟು ದುರ್ಬಲರಾಗ್ತಾ ಹೋಗ್ತಾರೆ ಅನಿಸುತ್ತೆ. ಅದರ ಜೊತೆಗೆ ಕೆಲವು ಸಮೀಕ್ಷೆಗಳ ಬಗ್ಗೆ ಮಾತನಾಡಲಾಗುತ್ತೆ, ನಂತರ ವಿವರಗಳಿಲ್ಲ. ಬಟ್ ಬಿ ಜೆ ಪಿ ಆಂತರಿಕವಾಗಿ ನಡೆಸಿದಂಥ ಸಮೀಕ್ಷೆ ಕೂಡ ಬಿ ಜೆ ಪಿಗೆ ಪೂರಕವಾಗಿಲ್ಲ, ಮೋದಿಯವರಿಗೆ ಪೂರಕವಾಗಿಲ್ಲ, ಅವರ ಇಮೇಜ್ ಕುಸಿದೋಗಿದೆ ಅಂತಲೂ ಹೇಳಲಾಗ್ತಾ ಇದೆ. ಏನಾಯಿತು ಗೊತ್ತಿಲ್ಲ, ಲೆಟ್ ಅಸ್ ವೇಟ್ ಅಂಡ್ ಸಿ. ಆದ್ದರಿಂದ ನಾನು ಅದಕ್ಕೆ ಈ ಶೀರ್ಷಿಕೆ ಕೊಟ್ಟಿದ್ದು ಮೋದಿಯವರ ಚಕ್ರವ್ಯೂಹದಲ್ಲೇ ಮೋದಿ ಅಂತ, ಇನ್ಯಾರೂ ಇಲ್ಲ. ಸ್ವಯಂಕೃತ ಅಪರಾಧಿ. ಹಾಗೆಯೇ ಒಂದು ಇಂಗ್ಲೀಷ್ನಲ್ಲಿ ಗಾದೆ ಇದೆ, ನಮ್ಮ ತಪ್ಪುಗಳು ನಮ್ಮನ್ನು ಆಳ್ತವೆ ಅಂತ. ನಾವು ಮಿಸ್ಟೇಕ್ ಮಾಡ್ತೀವಲ್ಲ, ದಟ್ ವಿಲ್ ರೂಲ್ ಅಸ್. ಆದ್ದರಿಂದ ಮೋದಿಯವರ ತಪ್ಪು ಈಗ ಮೋದಿಯನ್ನು ಆಳ್ತಾ ಇದೆ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೀನಿ. ನಾನು ವಾಯಿನ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ, ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ನನ್ನನ್ನು ಆಶೀರ್ವದಿಸಿ. ಎಲ್ಲರೂ ನಮಸ್ಕಾರ.